ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡ್ರಿ ಹೆಂಗದ್ದೀರಿ, ಎಲ್ಲರೂ ಆರಾಮದ್ದೀರಿ? ನಾವಂತೂ ಆರಾಮದ್ದೀವಿ ನೋಡ್ರಿ. ನೀವು ಆರಾಮದ್ದೀರಿ ಅಂತ ತಿಳ್ಕೊಂಡು ಇವತ್ತಿಂದೊಂದು ರೆಸಿಪಿ ಮಾಡ್ತೀನಿ, ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತ್ತು. ಅದಕ್ಕೆ ಅಂದರೆ ಶೇರ್ ಮಾಡ್ಕೋಬೇಕಂದ್ರೆ ಏನ್ರಿ, ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡಿ ಹಾಕ್ರಿ ಅಂತ ಹೇಳಿದರು ಫ್ರೆಂಡ್ಸು. ಅದಕ್ಕೆ ಬರೀ ತೋರಿಸ್ತೀನಿ ಅದನ್ನ ಹೆಂಗೆ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು. ಫಸ್ಟು ಬದ್ನಿಕಾಯಿ ಇಲ್ಲೇ ಇಟ್ಟೀನಿ. ನೀವು ನಾನು ಸ್ವಲ್ಪ ಚಿಕ್ಕದು ತೊಗೋಬೇಕು, ಪರವಾಗಿಲ್ಲ ನಡಿತೈತ್ರಿ. ಸ್ವಲ್ಪ ನಮ್ಮ ದೊಡ್ಡವದವು ಅವನೇ ಇರಲಿ ಅಂತ ತೋರ್ಸಾತೀನಿ ನಿಮಗೆ. ಮತ್ತು ಇಲ್ಲಿ ಸ್ವಲ್ಪ ಇದಕ್ಕೆ ಫಸ್ಟ್ ಇನ್ನು ಹುಣಸೆ ಹಣ್ಣು ಅಂತ ಹೇಳ್ತೀವಿ ನಾವು. ಹುಣಸೆ ಹಣ್ಣು ನೆನಕ್ಕೆ ಬೇಕ್ರಿ ಇದಕ್ಕೆ, ಮೇನಾಗಿ ಹುಣಸೆ ಹಣ್ಣು ಬೇಕು ಇದಕ್ಕೆ. ದರಿ ಇವನ್ನ ತೋರಿಸ್ಕೊಂಡು ಇದು ಇವಾಗ ಕಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಈರುಳ್ಳಿ ಹೆಚ್ಚಿಟ್ಟೀನಿ. ಇದಕ್ಕೇನೇನು ಬೇಕು ತೋರಿಸ್ತೀನಿ. ಇದು ಬದ್ನೆಕಾಯಿ ಹಿಂಗೆ ಈ ಥರ ಇದನ್ನು ಹಿಂಗೆ 4 ಪೀಸ್ ಹೆಚ್ಕೋಬೇಕ್ರಿ. 4 ಭಾಗ ಮಾಡಬೇಕು. ಹಿಂಗೆ ಇಷ್ಟು ಇನ್ನು ಹೆಚ್ಕೊಂಡಿನಿ ನೋಡ್ರಿ ಇವೆಲ್ಲ ಬದ್ನೆಕಾಯಿ. ಮತ್ತು ಇದಕ್ಕೆ ಏನೇನು ಬೇಕು ಅಂದ್ರೆ ಇಲ್ಲಿ ಈರುಳ್ಳಿ ಹೆಚ್ಕೊಂಡಿನ್ರಿ, ಆಗಲೇ ತೋರಿಸಿದ್ನೆಲ್ಲ. ಮತ್ತು ಇದಕ್ಕೆ ಶೇಂಗಾ ಪುಡಿ ಮತ್ತು ಮಸಾಲೆ ಖಾರ ಮತ್ತು ಉಪ್ಪು ಮತ್ತು ಬೆಲ್ಲ. ನೋಡಿರಿ, ಬೆಲ್ಲನೂ ಬೇಕು ಇದಕ್ಕೆ. ಬೆಲ್ಲ ಹುಂಚಿನೂ ಮೇನ್ ಇದ್ದರೆ ಮಸ್ತ್ ಆಗುತ್ತೆ ಇದು ಪಲ್ಯ. ಮತ್ತು ಮೇಯ್ನಾಗಿ ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ. ಮೇಯ್ನಾಗಿ ಇದಕ್ಕೆ ಬೇಕಂದರೆ ಇಲ್ಲಿ ಇದು ನಾವು ಗುರಳ್ ಪುಡಿ ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡ. ಇದಕ್ಕೆ ಬೇರೆ ಇನ್ನೂ 2 ಹೆಸರು ಅದಾವೆ ರೀ. ಒಬ್ಬರು ಹುಚ್ಚಳ ಪುಡಿ ಅಂತ ಕರೀತಾರೆ, ಒಬ್ಬರು ಕರಳ ಪುಡಿ ಅಂತ ಕರೀತಾರೆ. ನಾವು ಗುರಳ್ ಪುಡಿ ಅಂತ ಹೇಳ್ತೀವಿ. ನಮ್ಮ ತವ್ರ ಮನೆ ಸೈಡು ಗುರಳ್ ಪುಡಿ ಅಂತೀವಿ, ನಾವಿಲ್ಲಿ ಗಂಡನ ಮನೆಗೆ ಬಂದಿಂದ ಇದಕ್ಕೆ ಕರಳ ಪುಡಿ ಅಂತಾರೆ. ನೋಡಿರಿ, ಇಲ್ಲೇ ಹಿಂಗೆ ಭಾಷೆ ಚೇಂಜ್ ಸ್ವಲ್ಪ. ಇದನ್ನು ಹಾಕ್ಬೇಕ್ರಿ, ಟೇಸ್ಟ್ ಆಗುತ್ತೆ. ಬರೀ ತೋರಿಸ್ತೀನಿ ಈಗ ನೋಡಿರಿ. ಇವೆಲ್ಲ ಹಾಕ್ತೀನಿ ಈಗ. ಇಷ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ತೊಗೋಬೋದು, ನಾನು ಇಷ್ಟು ತೊಗೊಂಡೆ. ಇದು ಶೇಂಗಾ ಪುಡಿ ಮತ್ತು ಬೆಲ್ಲ ಮತ್ತು ಇದು ಖಾರ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡ್ಬಿಡಿ ಅದಕ್ಕೆ. ಮತ್ತು ಅರಿಶಿನ ಪುಡಿ ನೋಡಿರಿ, ಇದು ಖಾರ ಪುಡಿ. ಇದಿಷ್ಟು ಹಾಕಿ ಈಗ ಇದು ಹುಣಸೆಹಣ್ಣು ಹಾಕ್ಕೊಂಡ್ಬಿಡ್ರಿ. ಇದು ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಹಾಕ್ತೀನಿ ರೀ ಇದಕ್ಕೆ. ಸ್ವಲ್ಪ ಆಯ್ತು ಅನಿಸುತ್ತೆ. ಸ್ವಲ್ಪ ಖಾರ ಹಾಕ್ಕೊಳ್ತೀನಿ ಸ್ವಲ್ಪ. ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡ್ರಿ ಸ್ವಲ್ಪ ಅನಿಸ್ತು ನನಗೆ, ಹೇಳ್ಬೇಕಲ್ಲ. ನೋಡಿರಿ, ಇದು ಹುಣಸೆ ಹಣ್ಣು ಹಿಂಗೆಲ್ಲ ಹಿಂಗೆ ಸ್ವಲ್ಪ ಇದು ಮಾಡ್ಕೊಂಡು ರಸ ಹಾಕೋಬೇಕ್ರಿ ಇದಕ್ಕೆ. ಇದು ನಮಗೆ ಎಷ್ಟು ಬೇಕು ನೋಡು, ಒಳಗೆ ತುಂಬಬೇಕಲ್ಲ, ಅದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಕಲಿಸ್ಕೊಳ್ಳೋದು ಇದನ್ನು. ನೋಡಿರಿ, ಇದನ್ನು ಈ ಥರ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಾವೇನಿಲ್ಲಿ ಹೆಚ್ಕೊಂಡಿರ್ತೀವಲ್ಲ ಇದರೊಳಗೆ ತುಂಬಿಡೋಣ್ರಿ. ಇದಕ್ಕೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಅಂತ ಹೇಳೋದ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ. ಒಮ್ಮೆ ಮಾಡಿ ನೋಡಿರಿ, ಹೆಂಗಾಗುತ್ತಂತ ಕಮೆಂಟ್ ಹಾಕಿರಿ. ಹೆಂಗಾಗುತ್ತೆ ಅಂತ ಕಮೆಂಟ್ ಹಾಕಿ ಮಾಡಿ ನೋಡಿರಿ. ಸೂಪರ್ ಆಗುತ್ತೆ ಇದು ಪಲ್ಯ. ಈ ಥರ ಒಳಗೆ ತುಂಬಬೇಕು. ಈ ಥರ ಇವನ್ನೆಲ್ಲನೂ ಒಳಗೆ ತುಂಬ್ಕೋಬೇಕು ನೋಡಿರಿ. ಹಿಂಗೆ ನೋಡಿರಿ ಎಷ್ಟು ಮಸ್ತ್ ಕಾಣಿಸ್ತಾವೆ ನೋಡಿರಿ. ನೀವು ಒಗ್ಗರಣೆ ಹಾಕ್ತೀನಿ ಬರ್ರಿ, ನಾನು ನಿಮ್ಗೆ ತೋರಿಸ್ತೀನಿ ಒಗ್ಗರಣೆ ಹೆಂಗೆ ಹಾಕ್ತೀನಿ ಅಂತ. ನೋಡಿರಿ, ಇಲ್ಲಿ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಆಗುತ್ತೆ ರೀ. ಎಣ್ಣೆ ಮೀಡಿಯಮ್ ಹಾಕೋರಿ. ಅದಕ್ಕೆ ನಾನಿಲ್ಲ, ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ನಾವು ಆಲ್ರೆಡಿ ಇಲ್ಲೆಲ್ಲ ಇದಕ್ಕೆ ತುಂಬ್ಕೊಂಡಿರ್ತೀವಲ್ರಿ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ್ರಿ. ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಇಷ್ಟೇ ಕರಿಬೇವು. ಆಮೇಲೆ ಒಂದೊಂದು ಹಾಕೊಳ್ಳೋಣ್ರಿ. ಎಲ್ಲ ಇದರೊಳಗೆ ಹಾಕ್ಬಿಟ್ಟಿರ್ತೀವಲ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಇದೆಲ್ಲ ಇದ್ರ ಮೇಲೆ ಹಾಕೊಂಡ್ಬಿಡ್ರಿ. ಉಳಿತಂದ್ರೆ ಹಾಕೊಂಡ್ಬಿಡ್ರಿ, ಹಿಂದೆ ಏನಾಗಲ್ಲ, ನಡೀತೀವಿ. ಸ್ಟಾಪ್ ಮಾಡ್ತೀನಿ. ಇದು ನೋಡಿ, ಸಣ್ಣ ಫ್ಲೇಮ್ ಮಾಡಿ ಒಂದು ಸ್ವಲ್ಪ ಇದನ್ನು
ಎಲ್ಲ ಇದು ಮಾಡ್ಕೊಂಬಿಡೋಣ. ಇವನ್ನೆಲ್ಲನೂ ನಾವು ಕೈಯಾಡಿಸ್ಕೊಂಬಿಡೋಣ ಅಂತ. ಆಮೇಲೆ ಇಲ್ಲಿ ನೀರಿಗೆಲ್ಲ ಇವು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ಚಲೋ ಆಗ್ತದೆ. ಅಂದರೆ ಕುದಿಬೇಕಲ್ಲ ಇದು, ಅದಕ್ಕೆ. ಆಯಿತು, ಈಗ ಇದನ್ನು ಕುದಿಯಾಕೆ ಬಿಡೋಣ. ಇದನ್ನು ಸ್ವಲ್ಪ ಕುದಿಯಾಕೆ ಬಿಡ್ಬೇಕು. ಈಗ ಸ್ವಲ್ಪ ನೀರು ಹಾಕಿ ಬರೀ ಇದನ್ನು ತೋರಿಸ್ತೀನಿ ಅಂತ ಮತ್ತೆ ನಿಮಗೆ.